ಸಂಪುಟ ಸೇರುವಂತಹ ಕನಸನ್ನ ಇಟ್ಕೊಂಡಿದ್ರು ಜಗದೀಶ್ ಶೆಟ್ಟರ್ ಅವರು. ಆದ್ರೆ ಆ ಕನಸು ಈಗ ಭಗ್ನ ಆಗಿದೆ. ನೋಡಿ, ಮೋದಿ ಸಂಪುಟ ಸೇರ್ತೀನಿ, ನನಗೂ ಕೂಡ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹ ಕನಸಿತ್ತು ಜಗದೀಶ್ ಶೆಟ್ಟರ್ ಅವರಿಗೆ. ಬೆಳಗಾವಿ ಲೋಕಸಭೆಯಿಂದ ಶೆಟ್ಟರ್ ರಾಜಕೀಯ ಇನ್ನಿಂಗ್ಸು. ಶೆಟ್ಟರ್ಗೆ ರಾಜಕೀಯ ಮರುಜನ್ಮ ಕೊಟ್ಟಿದೆ ಬೆಳಗಾವಿ. ದಿವಂಗತ ಸುರೇಶ್ ಅಂಗಡಿಗೆ ಸತತ 4 ಬಾರಿ ಮಂತ್ರಿ ಭಾಗ್ಯ ಸಿಕ್ಕಿತ್ತು. ವಾಜಪೇಯಿ ಸರ್ಕಾರದಲ್ಲಿ ದಿವಂಗತ ಬಾಬಾಗೌಡ ಪಾಟೀಲ್ಗೆ ಕೂಡ ಮಂತ್ರಿ ಸ್ಥಾನ ಸಿಕ್ಕಿತ್ತು. ಅದಾದ ಬಳಿಕ ಸುರೇಶ್ ಅಂಗಡಿ ಅವರಿಗೂ ಕೂಡ ರಾಜ್ಯ ಸಂಪುಟ ದರ್ಜೆಯ ಸ್ಥಾನಮಾನ ಸಿಕ್ಕಿತ್ತು. ಚುನಾವಣಾ ಪ್ರಚಾರದಲ್ಲಿ ಶೆಟ್ಟರ್ ಗೆದ್ರೆ ಮಂತ್ರಿ ಆಗ್ತಾರೆ ಅಂತಲೂ ಕೂಡ ಹೇಳಿದ್ರು. ಆದರೆ ಜಗದೀಶ್ ಶೆಟ್ಟರ್ಗೆ ಮಂತ್ರಿಗಿರಿ ಸಿಗುವಂತಹ ಜತೆಗೆ ನಿರೀಕ್ಷೆ ಇಟ್ಕೊಂಡಿದ್ರಲ್ಲ, ಅದು ಕೂಡ ಹುಸಿಯಾಗಿದೆ. ಮೋದಿ ಸಂಪುಟ ಸೇರ್ತೀನಿ ಅನ್ನುವಂತಹ ನಿರೀಕ್ಷೆಯಲ್ಲಿದ್ರು ಜಗದೀಶ್ ಶೆಟ್ಟರ್ ಅವರು. ಆದರೆ ಜಗದೀಶ್ ಶೆಟ್ಟರ್ ಅವರಿಗೆ ಸ್ಥಾನ ಕೈತಪ್ಪಿರೋದು. ಯಾಕಂದರೆ ಬೆಳಗಾವಿ ಮರುಜನ್ಮ ನೀಡಿದೆ. ಕಳೆದ ವಿಧಾನಸಭೆಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಸೋಲ್ತಾರೆ. ಅದಾದ ಮೇಲೆ ಒಂದಷ್ಟು ಬೇರೆ ಬೇರೆ ಪಕ್ಷಗಳಿಗೆ ಜಂಪ್ ಆಗ್ತಾರೆ. ಅದಾದಮೇಲೆ ಮತ್ತೆ BJPಗೆ ವಾಪಸ್ ಆಗ್ತಾರೆ. ನಂತರ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಅವರಿಗೆ ಟಿಕೆಟನ್ನು ಕೊಡಲಾಗುತ್ತೆ. ಬಹಳ ದೊಡ್ಡ ಮಟ್ಟದ ಅಂತರದಲ್ಲೂ ಕೂಡ ಗೆಲ್ತಾರೆ. ಅದಾದಮೇಲೆ ನಾನು ಗೆದ್ದು ಮಂತ್ರಿ ಆಗ್ತೀನಿ, ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಕೂಡ ಇರುತ್ತೆ. ಯಾಕಂದರೆ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲೂ ಕೂಡ ಮಂತ್ರಿ ಆಗ್ತೀನಿ ಅನ್ನುವಂತಹ ಆಸೆಯನ್ನು ಇಟ್ಕೊಂಡಿರ್ತಾರೆ. ಚುನಾವಣಾ ಪ್ರಚಾರದಲ್ಲೂ ಮಾಡಿರ್ತಾರೆ ಅದೇ ರೀತಿ. ಆದರೆ ಜಗದೀಶ್ ಶೆಟ್ಟರ್ ಅವರಿಗೆ ಏನು ನಿರೀಕ್ಷೆ ಇಟ್ಕೊಂಡಿದ್ರು, ಆ ನಿರೀಕ್ಷೆ ಈಗ ಹುಸಿಯಾಗಿದೆ. ಅವರ ಕನಸು ಭಗ್ನ ಆಗಿದೆ.